ಹುಬ್ಬಳ್ಳಿಯ ಲೇಡಿ ಸಿಂಗಂ ಅನ್ನಪೂರ್ಣಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಕಾಮುಕನ ಎನ್ಕೌಂಟರ್ ಮಾಡಿದ್ದಕ್ಕೆ ತನಿಖೆಯ ತೂಗುಗತ್ತಿ. ಕಾಮುಕ ರಿತೇಶ್ ಎನ್ಕೌಂಟರ್ ಮಾಡಿದ್ದಕ್ಕೆ ಭೇಷ್ ಅಂತಿದ್ದಾರೆ ಜನ. ಆದರೆ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಕಲಿ ಎನ್ಕೌಂಟರ್ ಮಾಡಿದ್ರಾ ಅಂತ ತನಿಖೆಗಳು ಶುರುವಾಗಿದೆ. ನಿನ್ನೆಯಿಂದಲೇ ಎನ್ಕೌಂಟರ್ ಬಗ್ಗೆ ತನಿಖೆ ನಡೆಸ್ತಿದೆ ಸಿಐಡಿ. ಪಿಎಸ್ಐ ಅನ್ನಪೂರ್ಣ ಬೆಂಬಲಕ್ಕೆ ನಿಂತಿದ್ದಾರೆ ಇಡೀ ಹುಬ್ಬಳ್ಳಿ ಜನ. ಕಾಮುಕರನ್ನ ಹೊಡೆದುರುಳಿಸಿದ್ದು ಸರಿ ಅಂತಿದ್ದಾರೆ ನಾಗರಿಕರು. ಕಾನೂನು ದೃಷ್ಟಿಯಲ್ಲಿ ಅದೇನು? ಜನ ಕೆಲ ಘಟನೆಗಳನ್ನ ಆಳವಾಗಿ ನೋಡೋದಕ್ಕೂ ಕೂಡ ಕೆಲ ಸಂದರ್ಭ ವಿವೇಚನೆ ಕೈಕೊಡುತ್ತೆ. ಆಗಿರೋದು ಅತ್ಯಂತ ಅಮಾನವೀಯ ಕೃತ್ಯ, ಯಾರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಮಗುವಿನ ಮೇಲೆ ಭಯಂಕರ ಅತ್ಯಾಚಾರ, ಯಾರೊಬ್ಬರು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಇಡೀ ಭಾರತದ ನಾಗರಿಕರೇ ತಲೆ ತಗ್ಗಿಸುವಂತಹ ಕೃತ್ಯ ಅದು. ಆತ ಮಾಡಿದ್ದು ಅಕ್ಷಮ್ಯ ಅಕ್ಷಮ್ಯ ಅಕ್ಷಮ್ಯ, ಅತ್ಯಂತ ಕೀಳು ಮಟ್ಟದ ತಪ್ಪು, ಹೌದು, ಒಪ್ಕೋತೀವಿ. ಆದರೆ ನಮ್ಮ ದೇಶದಲ್ಲಿ ಕಾನೂನಿದೆ. ನ್ಯಾಯಾಲಯದ ತೀರ್ಪು ಬರುವವರೆಗೂ ಕೂಡ ಆತ ಆರೋಪಿ ಸ್ಥಾನದಲ್ಲೇ ಇರ್ತಾನೆ. ಆರೋಪ ಅಷ್ಟೇ ಆತನ ಮೇಲೆ. ಅಪರಾಧಿ ಅಂತ ಡಿಕ್ಲೇರ್ ಮಾಡೋದು ನ್ಯಾಯಾಲಯ. ಆತ ಮಾಡಿರ್ತಕ್ಕಂತಹದ್ದು ಅಪರಾಧದ ಕೆಲಸ ಅಂತ ಡಿಕ್ಲೇರ್ ಮಾಡೋದು ನ್ಯಾಯಾಧೀಶರು, ಗೌರವಾನ್ವಿತ ಪೀಠ. ನಾನು ನೀವು ಯಾರು? ಹೂ ಆರ್ ಯು? ಈ ಪ್ರಶ್ನೆ ಕಾನೂನು ಹಾಕುತ್ತೆ. ಕಾನೂನು ನಿಮ್ಮ ಬಳಿ ಕೇಳುತ್ತೆ, ಹೂ ಆರ್ ಯು? ಸರಿ, ನಿಮ್ಮ ಮೇಲೆ ದಾಳಿ ಆಯಿತು, ನೀವು ಪ್ರತಿ ದಾಳಿ ಮಾಡಿದ್ರಿ, ಕೌಂಟರ್ಗೆ ಎನ್ಕೌಂಟರ್ ಮಾಡಿದ್ರಿ. ನಿಮ್ಮ ಮೇಲೆ ಆದಂತಹ ದಾಳಿ ಮಾರಣಾಂತಿಕವಾಗಿತ್ತ? ಇದು ಕೂಡ ಸೂಕ್ಷ್ಮ ಪ್ರಶ್ನೆ. ನಿಮ್ಮ ಮೇಲೆ ದಾಳಿ ಆಗುವ ಸಂದರ್ಭದಲ್ಲಿ ನಿಮ್ಮಲ್ಲೇನು ಅದೆಷ್ಟೇನು ಭದ್ರತೆಗಳಿರಲಿಲ್ವಾ? ಭದ್ರತಾ ವೈಫಲ್ಯ. ಸ್ಥಳ ಮಹಜರಿಗೆ ಒಬ್ಬಿಬ್ರು ಕಾನ್ಸ್ಟೇಬಲ್ನ ಕರ್ಕೊಂಡ ಹೋಗಿದ್ರಿ. ಪ್ರಶ್ನೆ ಕಾನೂನು ಕೇಳುತ್ತೆ. ಜನರೆಡೆಯಲ್ಲಿ ಇದು ನ್ಯಾಯಯುತವಾದರೂ ಕೂಡ ದೇಶದ ಕಾನೂನಿನಲ್ಲಿ ಸಾಕಷ್ಟು ರೀತಿ ರಿವಾಜುಗಳಿದ್ದಾವೆ. ದೇಶದಲ್ಲಿ ಅದೆಷ್ಟೋ ಕ್ರೈಮ್ಗಳು ನಡೆದಿದ್ದಾವೆ, ಎಷ್ಟೋ ಎನ್ಕೌಂಟರ್ಗಳು ನಡೆದಿದ್ದಾವೆ. ಎನ್ಕೌಂಟರ್ ನಡೆದ ಸಂದರ್ಭಕ್ಕೆ ಸಂಭ್ರಮದಂತೆ ಕಂಡರೂ ಕೂಡ ಅದಾದ ನಂತರದ ಸವಾಲುಗಳಿದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ಕಠಿಣವಾದ ಸಂದಿಗ್ಧ ಸ್ಥಿತಿಗೆ ತಲುಪಬಹುದು ಅಧಿಕಾರಿಗಳು. ಸಂಬಂಧಪಟ್ಟ ಹೈದರಾಬಾದ್ನಲ್ಲಿ ನಡೆದಿದ್ದು ಇದೆ. ದಿಶಾ ಎನ್ನುವಂತಹ ವೈದ್ಯೆಯನ್ನು ಅತ್ಯಂತ ಕ್ರೂರವಾಗಿ ಕೊಲ್ಲಲಾಯಿತು, ಆಕೆಯನ್ನು ಅತ್ಯಾಚಾರ ಮಾಡಲಾಯಿತು. ಆ 26 ವರ್ಷದ ಯುವಕರನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಅದಾದ ನಂತರವೂ ಕೂಡ ಇದೇ ತರಹದ ಪ್ರಶ್ನೆ ಉಲ್ಬಣಗೊಂಡಿತ್ತು. ಎಸ್ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಾಜಿ ಪೊಲೀಸ್ ಅಧಿಕಾರಿ ಜೊತೆಗೆ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠಣ್ಣವರ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ರಾಜ್ಯ ಅನ್ನೋದು ಬೇಡ, ದೇಶದಲ್ಲಿ ಸಾಕಷ್ಟು ಎನ್ಕೌಂಟರ್ಗಳಾಗಿದ್ದಾವೆ. ಆರಂಭದಲ್ಲಿ ಎನ್ಕೌಂಟರ್ಗಳು ಸಂಭ್ರಮದಂತೆ ಭಾಸವಾಗುತ್ತೆ. ಆದರೂ ಕೂಡ ಪ್ರತಿಯೊಂದಕ್ಕೂ ಎನ್ಕೌಂಟರೇ ಮದ್ದ. ದೇಶದಲ್ಲಿ ಕಾನೂನಿದೆ, ನ್ಯಾಯಾಲಯ ಇದೆ. ನಾನು ನೀವು ಯಾರು ಅಂತ ಒಬ್ಬನನ್ನು ಅಪರಾಧಿ ಮಾಡೋದಕ್ಕೆ ನ್ಯಾಯಾಲಯ ಹೇಳಬೇಕು ಅಪರಾಧಿ ಅಂತ. ನೀವೇ ತಕ್ಷಣ ಇನ್ಸ್ಟಂಟ್ ಲೋನ್ ಕೊಡೋ ತರಹ ಇನ್ಸ್ಟಂಟ್ ತೀರ್ಪು ಕೊಡ್ತೀರಾ ಅನ್ನೋದಾದ್ರೆ ಹೂ ಆರ್ ಯು? ಈ ತರಹದ ಪ್ರಶ್ನೆ ಕಾನೂನು ಹಾಕುತ್ತೆ. ಏನು ಹೇಳ್ತೀರಾ ಹುಬ್ಬಳ್ಳಿ ಎನ್ಕೌಂಟರ್ ಬಗ್ಗೆ? ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥದ್ದು, ನಾವು ಅದನ್ನ ಸ್ವರಕ್ಷಣೆಗೋಸ್ಕರ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಪೊಲೀಸರು ತಗೊಂಡಂತಹ ಕ್ರಮ ಅಂತ ಪರಿಗಣಿಸ್ಬೇಕಾಗತ್ತೆ ನಾವು. ಯಾಕಂತ ಹೇಳಿದ್ರೆ ತಮ್ಮ ಒಂದು ಏನು ದೃಷ್ಟಿಕೋನ ಇದೆ ಅದು ಸರಿ ಇದೆ, ಸಾಕಷ್ಟು ಸಾರಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ದ ಗ್ರಾವಿಟಿ ಆಫ್ ದ ಅಫೆನ್ಸ್ ನೋಡಿದ್ರೆ 5 ವರ್ಷದ ಹೆಣ್ಣು ಮಗು ಮೇಲೆ ಆ ಒಬ್ಬ ಕೀಚಕ ಅಷ್ಟೊಂದು ಇದನ್ನ ನಡೆಸಿದಾನೆ, ಏನೋ ಪೈಶಾಚಿಕ ಕೃತ್ಯ ನಡೆಸಿದಾನೆ ಅಂತ ಮೇಲೆ ಆ ವ್ಯಕ್ತಿ ಪ್ರತಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೆಲವೊಂದಿಷ್ಟು ಕ್ರಮಗಳನ್ನ ಪೊಲೀಸರು ತಗೊಳ್ಬೇಕಾಗತ್ತೆ. ಮತ್ತು ಆ ಹಕ್ಕು, ಆ ರೈಟ್ಸ್ ಏನಿದೆ ಪೊಲೀಸರಿಗೆ ಕೊಟ್ಟಿರ್ತಾರೆ. ಒಂದು ವೇಳೆ ಅವ್ರೇನಾದ್ರೂ ಆ ಕೌಂಟರ್ ಕ್ರಮ ಕೈಗೊಳ್ಳದೆ ಹೋಗಿದ್ರೆ, ಇಲ್ಲಿ 2 ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ. ಒಂದನೇದ್ದು ಮಲ್ಲಿಕಾರ್ಜುನ್ ಬಂಡೆ, ಕಲಬುರ್ಗಿಯಲ್ಲಿ ಅವರ ಹತ್ಯೆ ಆಯ್ತು. PSI ಮಲ್ಲಿಕಾರ್ಜುನ್ ಬಂಡೆ ಕಲಬುರ್ಗಿಯ ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಆನ್ ಡ್ಯೂಟಿ ಅರೆಸ್ಟ್ ಮಾಡಕ್ ಹೋದಾಗ ಅವ್ರದ್ದು ಹತ್ಯೆ ಆಗುತ್ತೆ.
ಎರಡನೇದು PSI ಜಗದೀಶ್ ನೆಲಮಂಗಲ ಮೂಲದವರು ನೊಟೋರಿಯಸ್ ಕ್ರಿಮಿನಲ್ ನ ಅರೆಸ್ಟ್ ಮಾಡಕ್ ಹೋದಾಗ ಅವ್ರದ್ದು ಕೂಡ ಅದೇ ರೀತಿಯಾಗಿ ಆ ನೊಟೋರಿಯಸ್ ಕ್ರಿಮಿನಲ್ ಅವ್ರ ಮೇಲೆ ದಾಳಿ ಮಾಡಿ PSI ಜಗದೀಶ್ ಅವರ ಹತ್ಯೆ ಆಗುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಖಂಡಿತ ತಾವ್ ಹೇಳದಂಗೆ ತಕ್ಷಣನೇ ಪೊಲೀಸರು ಕ್ರಮ ತಗೊಳಕ್ ಅಂದ್ರೆ ಎನ್ಕೌಂಟರ್ ಮಾಡಕ್ ಬರುದಿಲ್ಲ, ದಟ್ ಇಸ್ ಟೋಟಲಿ ಅಗ್ರೀಡ್. ಆದ್ರೆ ಒಂದು ವೇಳೆ ಪೊಲೀಸರು ಹುತಾತ್ಮರಾಗಕ್ಕೂ ಕೂಡ ಆಗುದಿಲ್ಲ. ಪೊಲೀಸರು ಒಂದ್ ವೇಳೆ ಸುಮ್ನೆ ಇದ್ಬಿಟ್ರು ಅವ್ನ ಕಲ್ಲು ತಗೊಂಡ್ ಎಸೆದ ಅಥವಾ ಇನ್ನೇನಾದ್ರೂ ಡೆಡ್ಲಿ ಏನಾದ್ರೂ ಒಂದ್ ಕ್ರಮ ತಗೊಂಡ್ ಬಿಟ್ಟಿದ್ನಂದ್ರೆ, ಕೊಲ್ಬೇಕು ಅಂತ ಹೇಳಿದ್ರೆ ಅವನ ಹತ್ರ ಡೆಡ್ಲಿ ವೆಪನ್ಸ್ ಇರ್ಲೇ ಇರ್ಬೇಕು ಅಂತ ಏನಲ್ಲ, ಅವನ ಹತ್ರ ಪಿಸ್ತೂಲ್ ಇರ್ಬೇಕು ಅಂತ ಏನಲ್ಲ. ಏನಾದ್ರೂ ಅಲ್ಲಿರುವಂತ ಮಾರಕಾಸ್ತ್ರಗಳನ್ನ ಕಲ್ಲನ್ನೇ ಆಯುಧವಾಗಿ ಬಳಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಮಾರಣಾಂತಿಕವಾಗಿ ಹಾಗೆ ಆಗ್ತಾ ಇತ್ತು. ಸೊ ಹೀಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ತರಹ ಘಟನೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಪ್ರಿಪೇರ್ ಆಗಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಎಷ್ಟೊಂದು ಪ್ರಿಪೇರ್ ಆಗಿದೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್. ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ. ಫ್ರೀಡಮ್ ಟಿವಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಅನಲೈಸ್ ಮಾಡ್ತಾ ಇದೆ. ಬರೀ ಹಾಡಿ ಹೊಗಳೋದಲ್ಲ, ಹಾಡಿ ಹೊಗಳಿ ಅವ್ರನ್ನ ಪೊಲೀಸರನ್ನ ಸಂಕಷ್ಟಕ್ಕೆ ಸಿಲುಕಿಸೋದಲ್ಲ, ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಈ ಮಾಹಿತಿಯನ್ನ ತಮ್ಮ ಗಮನಕ್ಕೆ, ತಮ್ಮ ಮುಖಾಂತರ ಎಲ್ಲಾ ವೀಕ್ಷಕರ ಗಮನಕ್ಕೆ ತರೋದಕ್ಕೆ ಇಷ್ಟ ಪಡ್ತಾ ಇದ್ದೇನೆ. ಈ ಏನು ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಇಡೀ ರಾಜ್ಯದಲ್ಲಿ, ಇಂಥ ಪ್ರಕರಣದಲ್ಲಿ ಈಗಿನ ಸದ್ಯ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಭಯಾನಕ ಅನಿಸುತ್ತೆ. ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಟ್ಟಂತಹ ಮಾಹಿತಿ ಏನಿದೆ ಅಂತ ಹೇಳಿದ್ರೆ, 2021ರಿಂದ 2024ರಲ್ಲಿ ಟೋಟಲ್ 38.39% ಇನ್ಕ್ರೀಸ್ ಆಗುತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಇದರಲ್ಲಿ ಬರೀ 2025 ಜನವರಿ ಮತ್ತು ಫೆಬ್ರವರಿಯಲ್ಲಿ ಪ್ರತಿದಿನ 10 ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಅಂಡರ್ ಪೋಕ್ಸೋನಲ್ಲಿ ಎವ್ರಿ ಡೇ ಆನ್ ಅಂಡ್ ಅವರೇಜ್ ಜನವರಿ ಮತ್ತು ಫೆಬ್ರವರಿ 2025. ಹಂಗಿದ್ರೆ ಟೋಟಲ್ ಕನ್ವಿಕ್ಷನ್ ರೇಟ್ ಕರ್ನಾಟಕದಲ್ಲಿ ಬರೀ 2% ಇದೆ ಸರ್, ಬರೀ 2%. ಓವರ್ ಆಲ್ ಭಾರತದಲ್ಲಿ 30 to 40% ಫ್ರಮ್ 2020 to 24 ವರೆಗೆ ಕನ್ವಿಕ್ಷನ್ ರೇಟ್ ಈಸ್ 30 to 40% ಇರಬೇಕಾದ್ರೆ ಕರ್ನಾಟಕದಲ್ಲಿ ಕನ್ವಿಕ್ಷನ್ ರೇಟ್ ಈಸ್ ಓನ್ಲಿ 2%. ಬರೀ 353 ಕನ್ವಿಕ್ಷನ್ಗಳು ಆಗಿದೆ ಪೋಕ್ಸೋ ಸಂಬಂಧಪಟ್ಟಂತೆ. ಹಾಗಿದ್ರೆ ಈ ರಾಜ್ಯದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಇದ್ದಾರಾ? ಇದ್ರ ಬಗ್ಗೆ ಅವಲೋಕನ ಮಾಡಬೇಕಾಗಿರೋದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್. ಕರ್ನಾಟಕದಲ್ಲಿಯ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಎಷ್ಟು ವೀಕ್ ಆಗಿದೆ ಅಂತ ಹೇಳಿದ್ರೆ, ಕಳೆದ ಈ ತಿಂಗಳಲ್ಲಿನೇ ಏಪ್ರಿಲ್ ನಲ್ಲಿ ಈ ರಾಜ್ಯದ ಸ್ಟೇಟ್ ಪ್ರಾಸಿಕ್ಯೂಷನ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ 420 ಕೇಸ್ ನಲ್ಲಿ ಅಬ್ಸ್ಕಾಂಡಿಂಗ್ ಆಗ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಶಾಕಿಂಗ್ ಡೆವಲಪ್ಮೆಂಟ್. ಫೋರ್ಜರಿ ಕೇಸ್ ನಲ್ಲಿ ಅಬ್ಸ್ಕಾಂಡಿಂಗ್ ಆಗಿಬಿಡ್ತಾರೆ. ಇಡೀ ರಾಜ್ಯದ ಒಬ್ಬ ಮುಖ್ಯಸ್ಥರು, ಹಿರಿಯ ಅಧಿಕಾರಿ, ಅವರಲ್ಲಿನೇ ಜಗಳ. ಪೋಕ್ಸೋ ಕೇಸ್ಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಥವಾ ಪೋಕ್ಸೋ ಅಂತ ಹೇಳಿದ್ರೆ ಮೇಲ್ ಅಂಡ್ ಫಿಮೇಲ್ ಎರಡೂ ಬರ್ತದೆ. ಆ ಪ್ರಕರಣಗಳಲ್ಲಿ ನ್ಯಾಯ ಒದಗಿಸಬೇಕಾಗಿರುವಂತಹ ರಾಜ್ಯದ ಹಿರಿಯ ಅಧಿಕಾರಿನೇ ಪ್ರಾಸಿಕ್ಯೂಷನ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ 420 ಕೇಸ್ ಅಂದ್ರೆ ನಕಲಿ ಸಹಿ ಮಾಡಿ, ಅವರ ಸಹೋದ್ಯೋಗಿಯ ನಕಲಿ ಸಹಿ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. 10 ದಿನ ಅಬ್ಸ್ಕಾಂಡಿಂಗ್ ಆಗ್ತಾರೆ. ಅಬ್ಸ್ಕಾಂಡಿಂಗ್ ಆದ್ರೂ ಕೂಡ ಅವ್ರ ಮೇಲೆ FIR ಆದ್ರೂ ಕೂಡ ಯಾವುದೇ ಕ್ರಮವನ್ನು ಕೂಡ ತಗೊಳ್ಳೋದಿಲ್ಲ. ಇದನ್ನ ನಾನು ಯಾಕೆ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಮ್ಮ ರಾಜ್ಯ ಸರ್ಕಾರ ಆಕ್ಚುಲಿ ಏನು ಈ ಎನ್ಕೌಂಟರ್ ಹುಬ್ಬಳ್ಳಿಯಲ್ಲಿ ಆಗಿದೆ, ಆ ಸಂದರ್ಭ ಈಗ ಎಂಟೈರ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಇಡೀ ರಾಜ್ಯ ಸರ್ಕಾರ ಪೊಲೀಸರ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ. ಒಂದು ಮಾರಲ್ ಸಪೋರ್ಟ್ ಕೊಡ್ಬೇಕಾಗತ್ತೆ. ಹಾಗಿದ್ರೆ ನಾವ್ ಎಷ್ಟು ಪ್ರಿಪೇರ್ ಆಗಿದ್ದೀವಿ? ಅವ್ರವ್ರಲ್ಲಿನೇ ಇಷ್ಟೊಂದು ಭ್ರಷ್ಟಾಚಾರ, ಸಿಕ್ಕಾಪಟ್ಟಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬೇಕಾಗಿದ್ರೆ ಇಲ್ಲಿ ನಾವು ಜನರ ಪರವಾಗಿ, ಜನರ ಸ್ಟ್ಯಾಂಡ್ ಏನು ಎನ್ಕೌಂಟರ್ ಆಗಿದ್ದು ಒಳ್ಳೇದೇನೆ ಅಂತೆ. ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ನಾನು ಐ ಅಪ್ರಿಶಿಯೇಟ್. ಆದ್ರೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪೊಲೀಸರ ಸರ್ವಿಸ್ ಅನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಎಷ್ಟು ಗಟ್ಟಿಯಾಗಿ ನಿಂತಿದೆ, ಮೊದಲನೇ ಪ್ರಶ್ನೆ. ಆ ನಂತರ ಇಲ್ಲಿ ನಾನು ಇದಕ್ ಬರ್ತೇನೆ, ಏನು ಸೌಜನ್ಯ ಕೇಸಲ್ಲಿ ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದಲ್ಲಿ ನೋಡಿ, ಇಲ್ಲಿ PSI ಅನ್ನಪೂರ್ಣ ಒಂದು ಸ್ಟ್ಯಾಂಡ್ ತಗೊಂಡ್ರು ಅವರು, ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಹುಬ್ಬಳ್ಳಿ ಧಾರವಾಡ ಶಶಿಕುಮಾರ್ ಸಾಹೇಬ್ರು.
PSI ಅನ್ನಪೂರ್ಣ ವರ್ಸಸ್ PSI ಯೋಗೇಶನ್ನ ನೀವು ಇದನ್ನ ಮಾಡಿ. ಯಾವುದು ಸೌಜನ್ಯ ಕೇಸಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಯಾರು ತಕ್ಷಣನೇ CC ಕ್ಯಾಮ್ರಾವನ್ನ ಅನಲೈಸ್ ಮಾಡ್ಬೇಕಾದಂತ ಪೊಲೀಸರು CC ಕ್ಯಾಮ್ರಾನೇ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇಲ್ಲಿ CC ಕ್ಯಾಮ್ರಾವನ್ನ ನೋಡಿ ಆರೋಪಿಯನ್ನ ಪತ್ತೆ ಹಚ್ತಾರೆ. ಹುಬ್ಬಳ್ಳಿಯ ಪ್ರಕರಣದಲ್ಲಿ ಬಾಲಕಿ 5 ವರ್ಷದ ಬಾಲಕಿಯ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಅಲ್ಲಿ ನೆಪ ಕೊಟ್ಕೊಂಡ್ ಕುಂದಿರ್ತಾರೆ PSI ಯೋಗೀಶ್, ನಾನು ಬರೀ 2 ದಿನ ಇದ್ದೆ ಅಂತ ಹೇಳಿ. PSI ಅನ್ನಪೂರ್ಣ ಬರೀ 2 ತಾಸಲ್ಲಿ ನಿರ್ಣಯ ತಗೊಳ್ತಾರೆ, ವಿದಿನ್ 2 hours. ಇಲ್ಲಿ ಯಾರನ್ನ ನಾವು ಮೆಚ್ಚಬೇಕು? ಪಬ್ಲಿಕ್ ಯಾರನ್ನ ಸಪೋರ್ಟ್ ಮಾಡ್ಬೇಕು? PSI ಅನ್ನಪೂರ್ಣ ಅವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಸ್ಟೇಟ್ ಗವರ್ಮೆಂಟ್ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕಾಗುತ್ತೆ. ನಾನು ಡಾಟಾ ಏನ್ ಕೊಡ್ತಾ ಇದ್ದೇನಲ್ಲ, ಇದೇ ರೀತಿ ಪರಿಸ್ಥಿತಿ ಮುಂದುವರಿತಂತ ಹೇಳಿದ್ರೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋರು ಯಾರು? ಪ್ರತಿದಿನ 10 ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಪೋಕ್ಸೋ ಅಲ್ಲಿ ಎವ್ರಿ ಡೇ. ಅಂದ್ರೆ ಘಟನೆಗಳು 3 times ಜಾಸ್ತಿ ಇರ್ತದೆ. ರಿಪೋರ್ಟ್ ಆಗೋದು 3 ಪ್ರಕರಣಗಳು ಘಟನೆ ನಡೆದರೆ 3ರಲ್ಲಿ 1 ಮಾತ್ರ ರಿಪೋರ್ಟ್ ಆಗುತ್ತೆ, FIR ರಿಜಿಸ್ಟರ್ ಆಗುತ್ತೆ. ಅದರ ಅರ್ಥ ಪ್ರತಿದಿನ ಆನ್ ಅಂಡ್ ಅವರೇಜ್ 30 ಘಟನೆಗಳು ನಡೀತಾ ಇದೆ ಈ ರಾಜ್ಯದಲ್ಲಿ ಪ್ರತಿನಿತ್ಯ. ಸೊ ನಮ್ಮ ರಾಜ್ಯ ಇದಕ್ಕೆ ಏನು ಕ್ರಮ ಕೈಗೊಳ್ತಾ ಇದೆ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಆಗುತ್ತೆ. ಸರ್, ಇಲ್ಲಿ ಸಾಂದರ್ಭಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈ ಸಂದರ್ಭಕ್ಕೆ ಅದೆಷ್ಟು ಸೂಕ್ತ ಅನ್ನೋದು ನನಗೆ ಗೊತ್ತಿಲ್ಲ. ಭಾರತ ಹೆಣ್ಣನ್ನ ಪೂಜಿಸುವ ರಾಷ್ಟ್ರ ಅಂತ ಹೇಳಲಾಗುತ್ತೆ. ನೀವೇ ಹೇಳ್ತಾ ಇದ್ರಿ ಸೌಜನ್ಯ ಕೇಸು 13 ವರ್ಷ ಕಳೀತು, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹುಬ್ಬಳ್ಳಿಯಲ್ಲಿ ಘಟನೆ ನಡೆದ 2 ಗಂಟೆಯಲ್ಲಿ ತೀರ್ಪು ಕೂಡ ಸಿಕ್ತು. ನಮ್ಮ ಭಾರತದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಪೋಕ್ಸೋದಲ್ಲೂ ಕೂಡ ಜಾಮೀನು ಸಿಗುತ್ತೆ ಅನ್ನೋದಾದ್ರೆ ಭಾರತ ಹೆಣ್ಣನ್ನ ಎಷ್ಟರ ಮಟ್ಟಿಗೆ ಗೌರವಿಸುತ್ತೆ? ಹಾಗಾದ್ರೆ ಅತ್ಯಾಚಾರಿಗಳಿಗೆ ಭಯ ಹುಟ್ಟಿಕೊಳ್ಳಬೇಕು ಅಂದ್ರೆ ಅನ್ನಪೂರ್ಣಗೂ ಕೂಡ ಈಗ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಮಟ್ಟಣ್ಣನವರವರೇ, ಅನ್ನಪೂರ್ಣಗೂ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ, ನೀವು ಯಾಕೆ ಶೂಟ್ ಮಾಡಿದ್ರಿ ಅಂತ. ಈ ತರಹದ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಹೇಗೆ ಸಾಧ್ಯ? ನೋಡಿ, ಈ ದೇಶದ ಕಾನೂನು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಈ ಅಬಲೆಯರ ಪರವಾಗಿ ಅಥವಾ ನೊಂದಂತವ್ರ ಪರವಾಗಿ ಕಾನೂನುಗಳು ನಿಂತ ಉದಾಹರಣೆಗಳು ಬಹಳ ಕಡಿಮೆ. ಈ ಸಂದರ್ಭದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹೈದರಾಬಾದ್ ನಲ್ಲಿರುವಂತ ದಿಶಾ ರೇಪ್ ಅಂಡ್ ಮರ್ಡರ್ ಕೇಸ್ ನಲ್ಲಿ 4 ಜನರನ್ನ ಶೂಟ್ಔಟ್ ಮಾಡ್ತಾರೆ ಹೈದರಾಬಾದ್ ನಲ್ಲಿ. ಆವಾಗ ಇದೇ ರೀತಿ ಸಾಹಿಲ್ ಎಕ್ಸಾಕ್ಟ್ಲಿ ಈಗೇನು ಹುಬ್ಬಳ್ಳಿಯಲ್ಲಿ ರಾಜ್ಯದ ಜನ ಸಂಭ್ರಮಿಸ್ತಾ ಇದ್ದಾರೆ, ಪೊಲೀಸರ ನಡವಳಿಕೆ ಬಗ್ಗೆ ಸಂಭ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಹೂವಿನ ಹಾರವನ್ನ ಮಳೆಯನ್ನೇ ಸುರಿಸಿದ್ರು. ಬೇಕಿದ್ರೆ ಅದರದ್ದು ವಿಡಿಯೋ ಕೂಡ ನೋಡಿ, ನೀವು ಇದರಲ್ಲಿ ಯೂಟ್ಯೂಬ್ ನಲ್ಲಿ ಸಿಗ್ತದೆ. ಹೂವಿನ ಮಳೆಯನ್ನ ಸುರಿಸಿದ್ರು ಪೊಲೀಸ್ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ. ಬಟ್ ಯಾವಾಗ 2022ರಲ್ಲಿ ಒಂದು ವರದಿ ಸಿರ್ಪುರ್ ಜಸ್ಟಿಸ್ VS ಸಿರ್ಪುರ್ಕರ್ ಅವರ ನೇತೃತ್ವದಲ್ಲಿ ಒಂದು ವರದಿ ಕೊಡ್ತಾರೆ. ಆ ಯಾರು ಎನ್ಕೌಂಟರ್ ಶೂಟ್ಔಟ್ ಮಾಡಿದ್ರಲ್ಲ ಎಲ್ಲಾ 10 ಜನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಬೇಕು ಅಂಡರ್ ಸೆಕ್ಷನ್ 302, 34 and 201 IPC ಅಂಡರ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ, ಇವತ್ತೇನಾಗ್ತಾ ಇದೆ, ಅತ್ಯಾಚಾರಿಗಳಿಗೆ ಭಯ ಅನ್ನೋದೇ ಇಲ್ಲ. ಸರ್, ಇಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ಫ್ರೀಡಮ್ ಟಿವಿಗೆ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ. ಬಹುಶಃ ತಮ್ಮ ಜೊತೆಗೆ ಅವರು ಕನ್ವರ್ಸೇಷನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಪ್ರಿವೆನ್ಷನ್ ಅನ್ನೋದು ಎಲ್ಲಿದೆ ಸರ್? ಈಗ ಪ್ರತಿದಿನ ಇಷ್ಟೊಂದು ಪ್ರಕರಣ ದಾಖಲಾಗ್ತಾ ಇದಾವೆ, ಆದ್ರೆ ಪ್ರಿವೆಂಟಿವ್ ಮೇಜರ್ಸ್ ಎಲ್ಲಿ ತಗೊಳ್ತಾ ಇದ್ದಾರೆ? ಎಲ್ಲೂ ಕೂಡ ಇಲ್ಲ. ಮಕ್ಕಳು ಎಲ್ಲಿ ಆಟ ಆಡ್ತಾ ಇರುವಂತ ಪ್ಲೇ ಗ್ರೌಂಡ್ಸ್ ಇರಬಹುದು, ಸ್ಕೂಲ್ಗಳಲ್ಲಿ ಇರಬಹುದು, ಪೊಲೀಸರು ಈಗ ಎಲ್ಲೂ ಕೂಡ ಮೂವ್ಮೆಂಟೇ ಕಾಣ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ಏನಾದ್ರೂ ಒಂದ್ ಈ ತರ ಘಟನೆ ಆಗ್ಬೇಕು, ಪಾಪ ಹೆಣ್ಮಕ್ಳು ಸತ್ತ ಮೇಲೆ ಅಥವಾ ಹಾಸ್ಪಿಟಲ್ ಇದ್ದಾಗ ರಾಜಕೀಯ ನಾಯಕರು ಹೋಗಿ ಈ ವಿಸಿಟ್ ಕೊಟ್ಟು ಒಂದು ರೀಲ್ಸ್ ಮಾಡಿಸಿ ಬಿಡುದು, ಅದೇ ಆಗ್ಬಿಟ್ಟಿದೆ. ಹಿಂಗಾಗಿ ನಮ್ಮ ದೇಶದ ಕಾನೂನು ತಾವ್ ಹೇಳ್ದಂಗೆ ನಾವು ಹೆಣ್ಣು ಮಕ್ಕಳನ್ನ ಪೂಜೆ ಮಾಡ್ತೇವಿ, ಅದ್ರದ್ದು ಇದು ಶ್ಲೋಕ ಹೇಳ್ತೇವಿ, ಎಲ್ಲಿ ನಾರಿ ಇರ್ತಾರೆ ಅಲ್ಲಿ ದೇವತೆಗಳಿರ್ತಾರೆ ಅಂತ ಬರೀ ಭಾಷಣಕ್ಕಿಷ್ಟೇ ಸೀಮಿತ ಆಗಿದೆ. ಆದರೆ ಕಾನೂನು ರೀತಿಯಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಅನ್ನೋದೇ ಈ ದೇಶದಲ್ಲಿ ಇಲ್ಲ. ಕರ್ನಾಟಕದಲ್ಲೇ ನಾನು ವಿತ್ ಫಿಗರ್ಸ್ ಹೇಳ್ತಾ ಇದ್ದೀನಿ, ಬರೀ ಕಳೆದ 4 ವರ್ಷಗಳಲ್ಲಿ 13,990 ಕೇಸ್ಗಳು ರಿಜಿಸ್ಟರ್ ಆದ್ರೆ ಓನ್ಲಿ ಅಂಡರ್ ಪೋಕ್ಸೋ, ಬೇರೆ ಅದರ್ ದನ್ ಪೋಕ್ಸೋ ಸುಮಾರಿದೆ. 13,990 ಕೇಸ್ಗಳು ರಿಜಿಸ್ಟರ್ ಆದ್ರೆ 4 ವರ್ಷದಲ್ಲಿ ಕನ್ವಿಕ್ಷನ್ ಆಗಿರೋದು ಕೇವಲ 353. ಇಟ್ ಅಮೌಂಟ್ಸ್ ಟು ಓನ್ಲಿ 2.5% ಕನ್ವಿಕ್ಷನ್. ಕರ್ನಾಟಕದ ನಾನು ಹೇಳ್ತಾ ಇದ್ದೇನೆ, ಓವರ್ ಆಲ್ ಇಡೀ ದೇಶದಲ್ಲಿ 30 to 40% ಕನ್ವಿಕ್ಷನ್ ರೇಟ್ ಇದೆ.
ಕರ್ನಾಟಕದಲ್ಲಿ ವೆರಿ ವೆರಿ ಪೂವರ್, ಓನ್ಲಿ 2.5%. ಹಿಂಗಾಗಿ ಕಾನೂನಿನ ಮೇಲೆ ವಿಶ್ವಾಸ ಹೋಗ್ಬಿಟ್ಟಿದೆ ಜನಕ್ಕೆ. ಯಾಕೆ ಈ ಎನ್ಕೌಂಟರ್ ಶೂಟ್ಔಟ್ ಆದಾಗ ಜನ ಸಂಭ್ರಮಿಸ್ತಾರೆ ಅಂತ ಹೇಳಿದ್ರೆ, ಕಾನೂನು ಕೋರ್ಟಿನ ಮೇಲೆ ವಿಶ್ವಾಸನೇ ಇಲ್ಲ. ಯಾವಾಗ ಒಬ್ಬ ಅಧಿಕಾರಿ ಈ ದಿಟ್ಟ ನಿರ್ಣಯವನ್ನ ತಗೊಳ್ತಾರೆ, ಅವಾಗ ಜನರು ಖುಷಿ ಪಡೋದು, ಸಂಭ್ರಮಿಸುವುದು ಸಹಜವಾಗಿ. ಅದಕ್ಕೆ ನಮ್ಮ ಆಗ್ರಹ ಇರೋದು, ಕೋರ್ಟ್ಗಳ ಆ ಕೆಲಸ ಮಾಡ್ಲಿ ಅಲ್ಲ. ಲೆಟ್ ಕೋರ್ಟ್ ಪನಿಷ್ ಇಮಿಡಿಯೇಟ್ಲಿ. 9 ತಿಂಗಳಲ್ಲಿ ಪನಿಷ್ಮೆಂಟ್ ಆಗುವಂತ ಪ್ರೊಸೀಜರ್ ಬಂದ್ರೆ ಈ ರೀತಿ ಎನ್ಕೌಂಟರ್ಗಳ ಆಗುವಂತ ಅವಶ್ಯಕತೆನೇ ಇರುವುದಿಲ್ಲ. ನಮ್ಮ ಆಗ್ರಹ ಏನಿರ್ಬೇಕು, ಕೋರ್ಟ್ಗಳು ಕೂಡ ಸರಿಯಾಗಿ ಕೆಲಸ ಮಾಡ್ಲಿ. ನ್ಯಾಯಾಲಯಗಳು ಕೂಡ ಬರೀ ಪೊಲೀಸರದು ಒಂದೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳಿದ್ರೆ ಬರೀ ಪೊಲೀಸರಲ್ಲ, ಅದರಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ನ್ಯಾಯಾಲಯಗಳಿರ್ತದೆ, ಜಸ್ಟಿಸ್ ಜಡ್ಜ್ಗಳಿರ್ತಾರೆ. ಅವರು ಕೂಡ ಇದರಲ್ಲಿ ಏನು ಯುನೈಟೆಡ್ ಆಗಿ ಈ ಎಫರ್ಟ್ ಮಾಡ್ಬೇಕಾಗತ್ತೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗೋದಕ್ಕೆ. ಕನ್ವಿಕ್ಷನ್ ರೇಟ್ ಇಲ್ಲ ಅಂತ ಹೇಳಿ ಈ ರೀತಿ ಪರಿಸ್ಥಿತಿ ಬರ್ತಾ ಇದಾವೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಗಿರೀಶ್ ಸರ್, ಇಲ್ಲಿ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರುವಂತ ವಲಸಿಗರಿಗೆ ಮಾತ್ರ ಕಾಮ ಇರೋ ರೀತಿಯಲ್ಲಿ ನಮ್ಮ ಸಂತೋಷ್ ಲಾಡ್ ಒಂದು ಹೇಳಿಕೆ ಕೊಟ್ಟರು. ಹೊರ ರಾಜ್ಯದವರಿಗೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಹೊರಡಿಸಬೇಕು ಅಂತ. ಅಂದ್ರೆ ವಲಸಿಗರಿಗೆ ಮಾತ್ರ ಕಾಮ ಕೆರಳೋದ, ಪ್ರಭಾವಿಗಳಿಗೇನು ಕೆರಳೋದಿಲ್ವಾ? ಹಾಗಾದ್ರೆ ಪ್ರಶ್ನೆ ಹುಟ್ಕೊಳ್ತಾವೆ. ಆ ಈ ವಾದವನ್ನ ನಾನು ಒಪ್ಪುದಿಲ್ಲ. ಬಿಹಾರದವರು ಸುಮಾರು ಜನ ಅಂದ್ರೆ ಹೊರ ರಾಜ್ಯದವರು ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿನೂ ಕೂಡ ನೀವು ಡಾಟಾ ತಗೊಂಡು ನೋಡಿ, ನೀವು ಹೊರ ರಾಜ್ಯದವ್ರು ಎಷ್ಟಿದ್ದಾರೆ, ಇಲ್ಲಿಯವ್ರು ಎಷ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಇಂತಲ್ಲಿ ರೀಜನ್ ವೈಸ್ ನಾವು ಡಿವೈಡ್ ಮಾಡೋದು ಬೇಡ. ನಮ್ಮ ರಾಜ್ಯದವ್ರು ಕೂಡ ಅತ್ಯಾಚಾರಿನೇ ಸರ್. ಅವನು ಯಾವ ರಾಜ್ಯದವನ ಆದ್ರೆ ಆಯ್ತು, ಲೋಕಲ್ ಆಯ್ತು, ನಾನ್ ಲೋಕಲ್ ಆಯ್ತು, ಯಾವ ಧರ್ಮದವನ ಆದ್ರೂ ವಾಟ್ ಎವರ್. ಇಲ್ಲಿ ನಮ್ಮ ರಾಜ್ಯದವರು ಇಲ್ಲಿ ಪ್ರಭಾವಿಗಳು. ಈ ಪ್ರಭಾವಿಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಪ್ರಭಾವಿ ಮಕ್ಕಳ ಬಗ್ಗೆ ಬೇರೆ ಬೇರೆ ಸಾಕಷ್ಟು ಜನ, ಈಗ ಮೊನ್ನೆನೂ ಕೂಡ ಒಬ್ಬ ಪ್ರಮುಖ ರಾಜಕಾರಣಿ ವಿರೋಧ ಪಕ್ಷದ ನಾಯಕರ ಮಗನೇನೋ ಸಿಕ್ಕಿಬಿದ್ದಂತೆ. ಯಾಕೆ ಮಾತಾಡ್ತಾ ಇಲ್ಲ? ಸೊ ಹಂಗಂತ ಹೇಳಿ ಇವ್ರನ್ನ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಪ್ರಭಾವಿಗಳ ಮಕ್ಕಳದ್ದು ಎಷ್ಟು ಪಾತ್ರ ಇದೆ, ಎಷ್ಟು ಕೇಸ್ಗಳಿದೆ ಇಂತಲ್ಲಿ ನಮ್ಮ ರಾಜ್ಯದಲ್ಲಿ. ಆಲ್ಮೋಸ್ಟ್ ಆಲ್, ನಿನ್ನೆ ಒಬ್ರು ನಾನು ಮಾತಾಡ್ತಾ ಇದ್ದೆ ಸೀನಿಯರ್ ಅಡ್ವೊಕೇಟ್ ಜೊತೆಗೆ ರಾತ್ರಿ, ಆನಂತರ ಆಕ್ಟಿವಿಸ್ಟ್ ಬಗ್ಗೆ ಜೊತೆಗೂ ಮಾತಾಡ್ತಾ ಇದ್ದೆ. ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲಿ ಅನೇಕ ಪ್ರಭಾವಿ ವ್ಯಕ್ತಿಗಳು ಅಥವಾ ಅವರ ಮಕ್ಕಳು ಪೋಕ್ಸೋ ಕೇಸ್ ನಲ್ಲಿ ಇದ್ದಾರೆ, ಆರೋಪಗಳು ಇದೆ. ಕೆಲವೊಂದರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, ಇನ್ನು ಅನೇಕರ ಮೇಲೆ ಕೇಸ್ ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ಬಟ್ ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಬಿಹಾರದವರಾಗ್ಲಿ, ಉತ್ತರ ಪ್ರದೇಶವರಾಗ್ಲಿ, ಲೋಕಲೈಟ್ಸ್ ಆಗ್ಲಿ. ಪೊಲೀಸ್ ಮೂವ್ಮೆಂಟ್ ಎಲ್ಲಿದೆ? ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಡಿಪಾರ್ಟ್ಮೆಂಟ್ ಇಂತನೇ ಕೆಲಸ ಮಾಡಿ ಬಂದಂತವನು. ರೌಂಡ್ಸ್ ಅನ್ನೋದು ಇಲ್ವೇ ಇಲ್ಲ. ರೌಂಡ್ಸ್ ಹೊಡೆಯೋದೇನೆ ಇಲ್ಲ ಪೊಲೀಸರು. ಆಕ್ಚುಲಿ ಪ್ಲೇ ಗ್ರೌಂಡ್ಸ್ ಇರ್ಬೋದು, ಮಕ್ಕಳು ಓಡಾಡುವಂತ ಜಾಗ ಇರ್ಬೋದು, ಸ್ಕೂಲ್ ಕಾಲೇಜ್ ಬಿಟ್ಟ ಮೇಲೆ ಪೊಲೀಸರು ಅಲ್ಲಿ ಮೂವ್ಮೆಂಟ್ ಇರ್ಬೇಕು. ಈವ್ ಟೀಸಿಂಗ್ ಬಗ್ಗೆ ಎಲ್ಲಿ ಆಕ್ಷನ್ ತಗೊಳ್ತಾ ಇದಾರೆ ಹೇಳಿ? ನೀವು ನೋಡಿದಾರೆ ಎಲ್ಲಾದ್ರೂ ಈವ್ ಟೀಸಿಂಗ್ ಕೇಸ್ ರಿಜಿಸ್ಟರ್ ಆಗೋದು? ಆಗ್ತಾನೆ ಇಲ್ಲ. ಪೊಲೀಸರು ಮೂವ್ಮೆಂಟ್ ಇರಬೇಕು. ಮೂವ್ಮೆಂಟ್ ನಲ್ಲಿ ಕರ್ನಾಟಕದಲ್ಲಿ ಮೂವ್ಮೆಂಟೇ ಇಲ್ಲ. ಸ್ಕೂಲ್ ಬಿಟ್ಟ ಮೇಲೆ ಪೊಲೀಸರು 1-2 ರೌಂಡ್ ಹೊಡಿಬೇಕು. ಅವಾಗ ಪುಂಡು ಪೋಖರಿಗಳಿಗೆ ಒಂದು ಭಯ ಇರ್ತದೆ. ಈವ್ ಟೀಸಿಂಗ್ ಬಗ್ಗೆ ಚರ್ಚೆನೆ ಆಗ್ತಾ ಇಲ್ಲ. ನಾನು ಫ್ರೀಡಮ್ ಟಿವಿ ಮತ್ತೆ ಒಂದಿಷ್ಟು ಯೂಟ್ಯೂಬ್ ನಲ್ಲಿ ಇಷ್ಟೇ ನಾನು ಚರ್ಚೆ ಆಗೋದು ನೋಡ್ತಾ ಇದ್ದೀನಿ ಹೊರತು ಮೇನ್ ಸ್ಟ್ರೀಮ್ ಇದರಲ್ಲಿ, ಸಾರಿ ಟು ಸೇ ದಿಸ್, ಮೇನ್ ಸ್ಟ್ರೀಮ್ ಇದರಲ್ಲಿ ಇದ್ರ ಬಗ್ಗೆ ಚರ್ಚೆನೆ ಆಗೋದಿಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ? ಆನಂತರ ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ ಲೈನ್ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ, ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ಒಂದು ಹೆಲ್ಪ್ ಲೈನ್ ಅಂತ ಇರ್ಲಿ, ಒಂದು ಹೆಲ್ಪ್ ಲೈನ್ ಮಾಡಿ ಅಂತ ಮಾಡ್ತಾ ಇದೀವಿ. ಅದನ್ನ ಮಾಡೋದು ಬಿಟ್ಟು ಬರೀ ಇದರಲ್ಲಿ ಧರ್ಮಕ್ಕೆ ತಿರುಗಿಸ್ತಾ ಇದ್ದಾರೆ. ಈ ನಾವು ಏನು ಹೋರಾಟ ಇದೆ, ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಬರೀ ಸೌಜನ್ಯ ಪ್ರಕರಣದ ಬಗ್ಗೆ ಇಷ್ಟೇ ಅಲ್ಲ, ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಅಂತ ನಾವ್ ಹೇಳಿದ್ರೆ ಧರ್ಮಕ್ಕೆ ಅದನ್ನ ತಿರುಗಿಸ್ತಾ ಇದ್ದಾರೆ. ಧರ್ಮದಲ್ಲಿನೇ ಜಗಳ ಹಚ್ಚೋದು, ಹಿಂದೂ ವರ್ಸಸ್ ಮುಸ್ಲಿಂ, ಹಿಂದೂ ವರ್ಸಸ್ ಜೈನ್, ಹಿಂದೂ ಅಗೇನ್ಸ್ಟ್ ಹಿಂದೂ. ಈ ರೀತಿ ಇರಬೇಕಾದ್ರೆ ನೀವು ಹೆಣ್ಣು ಮಕ್ಕಳ ಸುರಕ್ಷತೆ ಈ ರಾಜ್ಯದಲ್ಲಿ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಪೊಲೀಸರು ಒಂದು ದಿಟ್ಟ ನಿಲುವು ತಗೊಂಡಾಗ ಖಂಡಿತ ಸಾರ್ವಜನಿಕರು ಪೊಲೀಸರ ಸಹಾಯಕ್ಕೆ ನಿಲ್ತಾ ಇದ್ದಾರೆ. ದಟ್ಸ್ ಅ ವೆರಿ ನ್ಯಾಚುರಲ್ ಫಿನಾಮಿನನ್. ಎಸ್, ಇನ್ನು ನಿಮ್ಮ ಹೋರಾಟದ ಬಗ್ಗೆ ಕೇಳೋದಕ್ಕೆ ಮರ್ತೆ ನಾನು. ಈ ತರಹದ ಒಂದು ಅನ್ನಪೂರ್ಣ 13 ವರ್ಷದ ಹಿಂದೆ ಮಂಗಳೂರು ಭಾಗದಲ್ಲಿ ಇರಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಅನ್ನಿಸಿರ್ಲಬಹುದು. ಏನೇ ಇರಲಿ, ಸೌಜನ್ಯಾಪರ ಹೋರಾಟ ಎಲ್ಲಿಗೆ ಬಂತು, ಏನಾಯಿತು, ಏನು ಕತೆ? ನೀವು ಇಡೋ ಹೆಜ್ಜೆಗಳಿಗೆಲ್ಲ ಒಂದೊಂದು ಕಲ್ಲುಗಳ ಅಡ್ಡ ಬರ್ತಾ ಇದೆ. ಆ ಕಲ್ಲನ್ನು ಎತ್ತಿ ಪಕ್ಕಕ್ಕಿಡೋ ಶಕ್ತಿನೂ ನಿಮ್ಮಲ್ಲಿಲ್ಲ. ಏನಾಯ್ತು ನಿಮ್ಮ ಹೋರಾಟದ ಕತೆ? ಇದು ಕತೆ ಅಲ್ಲ, ಹೋರಾಟ ಅಂದ್ರೆ ಅದೊಂದು ಸಂಘರ್ಷ. ಇವರು ಪ್ರತಿಯೊಂದಕ್ಕೂ ಕೂಡ ನೋಡಿ, ಮೊನ್ನೆ 6ನೇ ತಾರೀಕಿಗೆ ನಡಿಬೇಕಾಗಿರುವಂತಹ ನ್ಯಾಯದ ಯಾತ್ರೆಗೆ ಯಾರೋ ಇಬ್ರು ಚಾಟ್ ಮಾಡಿದ್ರು ಅಂತ ಹೇಳಿ ಒಂದು ಇದನ್ ಕೊಡ್ತಾರೆ, ಹೇಳಿಕೆ ಕೊಡ್ತಾರೆ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ. ಅದು ಚಾಟ್ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಇನ್ನೂ ಮಠ
ಅದು ಪೊಲೀಸರ ಗಮನಕ್ಕೇನೆ ಇಲ್ಲ. ಬೆಳ್ತಂಗಡಿ ಪೊಲೀಸರ ಗಮನಕ್ಕೆ ಯಾರಿಬ್ರು ಚಾಟ್ ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಈ ರೀತಿ ಒಂದು ಡಿಸಿಷನ್ ತಗೊಂಡು ನ್ಯಾಯಾಲಯ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದ್ದಾರೆ. ಬಟ್ ಆ ತಾತ್ಕಾಲಿಕ ತಡೆಯನ್ನ ತೆರವು ಮಾಡಿಸೋದಕ್ಕೆ, ವೆಕೇಟ್ ಮಾಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ, ನಮ್ಮ ಕಾನೂನಿನ ಹೋರಾಟ ಚಾಲ್ತಿಯಲ್ಲಿದೆ. ಮೊನ್ನೆವರೆಗೆ ಕೋರ್ಟ್ ರಜೆ ಇತ್ತು, ಈಗ ಕೋರ್ಟ್ ಸ್ಟಾರ್ಟ್ ಆಗಿದೆ. ಅದು ಕಾನೂನಿನ ಪ್ರಕ್ರಿಯೆ. ನಾವು ಕೂಡ ಕಾನೂನಿನ ಸಂಘರ್ಷದಲ್ಲಿ ಇದ್ದೇ ಇದ್ದೇವೆ. ನೋಡಿ, ಇಲ್ಲಿ ಒನ್ಸ್ ಅಗೇನ್ ಅದೇ ಇದನ್ ಬರ್ತದೆ. ನಾವು ಕಾನೂನಿನನ್ನ ನಂಬ್ಕೊಂಡೇ ಹೋಗ್ತಾ ಇದೀವಿ. ನಾವು ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ನಾವ್ ಯಾರು ಕೂಡ ಹೊರಟಿಲ್ಲ. ಹೀಗಾಗಿ ಡಿಲೇ ಆಗ್ತಾ ಇದೆ. ಹೀಗಾಗಿ ತಮ್ಗೆ ಅನಿಸ್ತಾ ಇದೆ ಇದೇನೋ ಕತೆ, ಇದೇನೋ ನಮ್ಗೆ ಶಕ್ತಿ ಇಲ್ಲ ಅಂತ ಹೇಳಿ. ಬಟ್ ನಾವು ಕಾನೂನನ್ನ ಪಾಲಿಸೋದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಬೇಡ ಯಾರು ಕೂಡ. ಖಂಡಿತವಾಗಿ ಈ ನ್ಯಾಯಾಲಯದ ಆದೇಶ, ಕೋರ್ಟ್ ವೆಕೆಟ್ ಆದ್ಮೇಲೆ ಒನ್ಸ್ ಅಗೇನ್ ನಾವು ಮಾಡ್ತೀವಿ. ಆ ನಂತರ ನ್ಯಾಯಾಲಯಕ್ಕೆ ಏನೇನೋ ಈ ಅಪೀಲ್ಗೆ ಹೋಗೋ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆದಿದೆ. ಅದನ್ನೇ ತಕ್ಷಣನೇ, ಯಾಕಂದ್ರೆ ಇದೊಂದು ಯುದ್ಧ ಇದ್ದಂಗೆ. ಪ್ರತಿಯೊಂದನ್ನು ನಾನು ಮೀಡಿಯಾದಲ್ಲಿ ಹೇಳಕ್ ಆಗುದಿಲ್ಲ. ನಮ್ಮ ಅಡ್ವೊಕೇಟ್ಗಳು ಕೂಡ ನ್ಯಾಯವಾದಿಗಳು ಮೀಡಿಯಾ ಮುಂದೆ ಹೇಳಕ್ ಆಗುದಿಲ್ಲ. ಬಟ್ ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ಖಂಡಿತ ಬರ್ತದೆ. ಸೌಜನ್ಯ ನ್ಯಾಯ ಪರವಾಗಿ ಒಂದು ಒಳ್ಳೆ ನಿರ್ಣಯ ಖಂಡಿತ ಬರ್ತದೆ ಅನ್ನೋ ಒಂದು ವಿಶ್ವಾಸ ಇದೆ ನನಗೆ. 5 ವರ್ಷ ಬಾಲೆಯ ತಾಯಿಗೆ ಸಿಕ್ಕ ಏನು ನ್ಯಾಯ, ಸೌಜನ್ಯಾಳ ತಾಯಿ ಕುಸುಮಾಗೂಸ್ ಕೂಡ ಸಿಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಥ್ಯಾಂಕ್ ಯು ಗಿರೀಶ್ ಸರ್, ಇಷ್ಟೊಂದು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಸೊ ಹುಬ್ಬಳ್ಳಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ಸಾಕಷ್ಟು ಮಜಲುಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ ಹುಬ್ಬಳ್ಳಿ ಎನ್ಕೌಂಟರ್ ಪ್ರಕರಣ.